ಪೇರೆಂಟ್ಸ್ ಕರಿ ಹೋಗಿ ಗಾಡಿ ನಿಲ್ಲಿಸಿ ಎಲ್ಲಿ ಮಾರೆ ಊರು ಬಿಟ್ಟು ಹೋಗಿದಾರ. ಮಕ್ಕಳ ಡಿಫೀಟ್ಸ್ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ಲ. ಇದು ಸೆಲೆಬ್ರೇಷನ್ ಭಯಂಕರ. ಒಳ್ಳೆ ವಸೂಲಿ ಮಾಡಿದ್ಯಲ್ಲ ಮಗ ಮಮ್ಮನು. ಎಕ್ಸ್ಪೆಕ್ಟ್ ಮಾಡುದಿಲ್ಲ, ಆದ್ರೆ ಒಂದು ಒಳಗೆ ಫ್ಲವರ್ ಇರ್ತದಲ್ಲ, ಸಿಗ್ತದಾ ಅಂತಿಲ್ಲ. ಆ ಫ್ಲವರ್ ಒಂದು ಗಡಿ ಟಿಕ್ 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 ಮಾಡಿಕೊಂಡಿರ್ತದೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಇವತ್ತು ಚರ್ಚಿಗೆ ಹೋಗ್ಲಿಕ್ಕುಂಟು. ಕಿಯಾರನ್ನ ಸ್ಕೂಲಲ್ಲಿ ಮೀಟಿಂಗ್ಸ್ ಇಟ್ಟಿದ್ದಾರೆ ಸಂಡೇ, ಯಾಕಂದ್ರೆ ತುಂಬಾ ಪೇರೆಂಟ್ಸಿಗೆಲ್ಲ ರಜೆ ಇರ್ತದೆ. ಇಲ್ಲಿ ಕಾಮನ್ ರಜೆ ಸಂಡೇ ಮಾಡಿದ್ದಾರೆ. ಮುಂಚೆ ಫ್ರೈಡೇ ಇತ್ತು, ಈಗ ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಕಾರ ಸಂಡೇ ಮಾಡಿದ್ದಾರೆ. ಸೊ ಅದರಿಂದಾಗಿ ತುಂಬ ಪೇರೆಂಟ್ಸ್ ಮನೆಯಲ್ಲಿ ಸುಮ್ಮನೆ ಕೂತಿರ್ತಾರಲ್ಲ, ಅವರನ್ನು ಸ್ವಲ್ಪ ಮೀಟಿಂಗ್ಗೆ ಕರೆಸಿ ಸ್ವಲ್ಪ ಅಲ್ಲಿ ಗುಣಗಾನ ಎಲ್ಲ ಇರ್ತದೆ. ಇವತ್ತು ಓರಿಯೆಂಟೇಷನ್, 1-on-1 ಅಲ್ಲ, ಪೇರೆಂಟ್ಸ್ ಮೀಟಿಂಗ್ ಅಲ್ಲ, ಓರಿಯೆಂಟೇಷನ್ ಅಂದರೆ ನಾವು ಶಾಲೆಯಲ್ಲಿ ಅದು ಮಾಡ್ತೇವೆ ಇದು ಮಾಡ್ತೇವೆ ಎಲ್ಲ ಅವರದ್ದೇ ಗುಣಗಾನ ಇರ್ತದೆ ಅಷ್ಟೇ. ಸೊ ನಾನು ಹೆಚ್ಚು ಹೊತ್ತು ಕೂತ್ಕೊಳ್ಳೋದಿಲ್ಲ. 10:30ಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ, ಮಿನಿ ಲೇಟ್ ಮಾಡಿದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮತ್ತು ಅಲ್ಲಿಂದ ಸೀದಾ ಚರ್ಚಿಗೆ ಹೋಗೋದು. ಇವತ್ತು ಚರ್ಚ್ ಆ್ಯನಿವರ್ಸರಿ ಉಂಟು. ಚರ್ಚ್ ಆ್ಯನಿವರ್ಸರಿ ಹಾಗೂ ಸ್ಟಿಲ್ ಫೋಟೋ ಕಾಂಪಿಟೇಷನ್ದು ರಿಸಲ್ಟ್ಸ್ ಹೇಳ್ತಾರೆ ಇವತ್ತು. ಸೊ ನೋಡ್ಬೇಕು ಎಂತ ಆಗ್ತದೆ ಗೊತ್ತಿಲ್ಲ, ಹೋಗಿ ನೋಡುವ. ಎಕ್ಸ್ಪೆಕ್ಟ್ ಮಾಡುದಿಲ್ಲ ಪ್ರೈಸ್ ಸಿಗ್ತದ ಅಂತೇಳಿ. ನಮಗಿಂತ ಒಳ್ಳೆ ಮಾಡಿದವ್ರು ಸಹ ಇರ್ತದಲ್ಲ, ಆದ್ರೆ ಸಹ ಒಂದು ಒಳಗೆ ಫ್ಲವರ್ ಇರ್ತದಲ್ಲ, ಸಿಗ್ತದಾ ಅಂತಿಲ್ಲ. ಆ ಫ್ಲವರ್ ಒಂದು ಗಡಿ ಟಿಕ್ 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 ಮಾಡಿಕೊಂಡಿರ್ತದೆ. ಪ್ರೈಸ್ ಸಿಗ್ತದಾ ಅಂತೇಳಿ. ಸೊ ನೋಡುವ, ಎಂತಂತ ಗೊತ್ತಿಲ್ಲ. ಮಕ್ಕಳನ್ನು ನಾವು ಡಿಸ್ಕರೇಜ್ ಮಾಡಬಾರ್ದು ಅಷ್ಟೇ. ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿದರು, ನನ್ನ ಮಗುವನ್ನು ಪಾರ್ಟಿಸಿಪೇಟ್ ಮಾಡಿದ್ದೆ ಇಂಥ ಕಾಂಪಿಟೇಷನಲ್ಲಿ, ಆದರೆ ಅಲ್ಲಿ ಮೋಸ ಮಾಡಿದರು ಜಡ್ಜ್ನವರು. ಅವಳು ಎಷ್ಟು ಒಳ್ಳೆ ಮಾಡಿದರೆ ಸಹ ಅವಳು ವಿನ್ ಆಗಲಿಲ್ಲ. ಸೊ ನನಗೆ ತುಂಬ ಡಿಸ್ಕರೇಜ್ ಆಯಿತು. ನಾವು ಡಿಸ್ಕರೇಜ್ ಆದರೆ ಮಕ್ಕಳು ನಮಗಿಂತ ಡಬಲ್ ಡಿಸ್ಕರೇಜ್ ಆಗ್ತಾರಲ್ಲ. ಸೊ ನಾವು ಡಿಸ್ಕರೇಜ್ ಆದರೆ ಸಹ ನಮ್ಮ ಮುಖದಲ್ಲಿ ತೋರಿಸ್ಕೊಳ್ಬಾರ್ದು. ಎಲ್ಲಿಯಾದ ಸಹ ಕರ್ಟನ್ ಒಳಗೆಯಾ ಇಲ್ಲದೆ ಡೋರ್ ಕ್ಲೋಸ್ ಮಾಡಿಯಾ ಸ್ವಲ್ಪ ಕೂಗಿದ್ರೆ ಆಯಿತು. ಮಕ್ಕಳೆದುರು ತೋರಿಸಿದ್ರೆ ಮತ್ತೆ ಅವರಂತೂ ಫುಲ್ ಅಪ್ಸೆಟ್ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಇಯರ್ಗೆ ಕಾಂಪಿಟೇಷನ್ಗೆ ಅವರಂತೂ ಬರಲಿಕ್ಕೆ ಇಲ್ಲ, ಎಷ್ಟು ದಮ್ಮಯ ಬೊಟ್ಟಿದ್ರೆ ಸಹ. ಅದಕ್ಕೆ ಅವರ ಎದುರಲ್ಲಿ ಎಂತ ಸಹ ನಾವು ತೋರಿಸ್ಕೊಳ್ಬಾರ್ದು. ಫಸ್ಟ್ ಟೈಮ್ ಕಿಯಾರದು ಕಾಂಪಿಟೇಷನ್, ಸ್ಟಿಲ್ ಫೋಟೋ ಕಾಂಪಿಟೇಷನಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡಿದ್ದು. ನೋಡುವ, ಸಿಕ್ಕಿದ್ರೆ ಆಯಿತು, ಇಲ್ಲದ್ರೆ ಸಹ ನಾವು ಸೆಲೆಬ್ರೇಟ್ ಮಾಡೋದು. ಯಾಕಂದರೆ ಮಕ್ಕಳನ್ನು ನಾವು ಡಿಮೋಟಿವೇಟ್ ಮಾಡಬಾರ್ದು. ಮಕ್ಕಳನ್ನು ನಾವು ಅವರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ, ಅವ್ರಿಗಿಂತ ಒಳ್ಳೆ ಪರ್ಫಾರ್ಮ್ ಮಾಡಿದವ್ರಿಗೆ ಜಡ್ಜಸ್ ಪ್ರೈಸ್ ಕೊಡೋದಾದ್ರೆ ಅದು ಜಸ್ಟಿಫೈಯಿಂಗ್ ಅಲ್ಲ. ಸೊ ಚಿಂತಿಲ್ಲ, ಗೋ ವಿತ್ ದ ಫ್ಲೋ ಅಷ್ಟೇ. ಮಂಡೆ ಹೆಚ್ಚು ಹಾಳು ಮಾಡಲಿಕ್ಕೆ ಹೋಗುದಿಲ್ಲ ಅಂತ ನೆನೆಸುದು, ಆದರೆ ಸಹ ಆಗ್ತದೆ, ಅಪ್ಪೆ ಅಲ್ಲ. ಯಾರನ್ನ ಸ್ಕೂಲಿಗೆ ಬಂದೇವೆ. ಇವತ್ತು PTA ಮೀಟಿಂಗ್ ಎಲ್ಲ ಆಯಿತು, ಈಗ ಹೋಗುದು. ಚರ್ಚಿಗೆ ಬಂದಿದ್ದೇವೆ. ಇವತ್ತು ಅರ್ಧ ಗಂಟೆ ಬೇಗ ಚರ್ಚ್ ಹತ್ರ ಆಗ ಬಂದೇವೆ. 10 ಮಿನಿಟ್ಸ್ ಆಯ್ತು ಬಂದು. ಒಂದು 10 ಮಿನಿಟ್ಸ್ ಆಯ್ತು. ಪಾರ್ಕಿಂಗ್ ಸಿಗ್ಲಿಲ್ಲ, ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲಿ ಎಲ್ಲ ಕಡೆ ಬ್ಲಾಕ್. ಅಂದ್ರೆ ಇದು ಫುಲ್ ಚರ್ಚ್ ಏರಿಯಾ ಅಲ್ಲ, ಸೊ ಅದರಿಂದಾಗಿ ಸಂಡೇ ಆದ ಕಾರಣ ಎಲ್ಲ ಚರ್ಚಿಗೆ ಬರ್ತಾರೆ. ಸೊ ಪಾರ್ಕಿಂಗ್ ಇದಿಲ್ಲ. ಪೇರೆಂಟ್ಸ್ ಕರಿ ಹೋಗಿ ಪಾರ್ಕ್ ಮಾಡಿದ್ದೇವೆ ಗಾಡಿ. ಇನ್ನು ಪಯಣ ಉಂಟು 2 ಕಿಲೋಮೀಟರ್. ಕಿಯಾರನ್ನು ಪಾಪ ಎಡ್ಡಿ ಬಂದು ಕೊಂಡು ಹೋದ್ರು. ಇಷ್ಟು ನಡೆಯುವುದು ಬೇಡ ಅಂತಿಲ್ಲ, ಅವಳನ್ನು ಅಲ್ಲೇ ಬಿಟ್ಟೆವು. ನಾವಿಬ್ಬರು ಸೀನಿಯರ್ ಸಿಟಿಸನ್ ನಡೀತಿದ್ದೇವೆ. ಪಾರ್ಕಿಂಗ್ ಇಲ್ಲ, ಒಂದು ಪಾರ್ಕಿಂಗ್ ಇಲ್ಲ. ಸುರುವೆ ಕಲರ್ ಅಷ್ಟಕ್ಕೆ ಅಷ್ಟು. ಈ ಬಿಸಿಲಿಗೆ ಇದ್ದ ಬರೋ ಕಲರ್ ಸಹ ಹೋಗಿ ಬಿಡ್ಬೋದು. ಯಾವ ಸನ್ಸ್ಕ್ರೀನ್ ಸಹ ನಾಟುವುದಿಲ್ಲ. ಯಪ್ಪ ಸುಡು ಬಿಸಿಲು. ನನಗೆ ಇದು ಕನ್ನಡಿ ಸಹ ತರಲಿಕ್ಕೆ ಮರ್ತೋಯ್ತು. ಎದುರಲ್ಲಿ ಯಾರು ಸಹ ಬಂದರೆ ಕಾಣಲಿಕ್ಕೆ ಸಹ ಇಲ್ಲ, ಅಷ್ಟು ಬಿಸಿಲು, ಕಣ್ಣೇ ತೆರಲಿಕ್ಕೆ ಆಗುದಿಲ್ಲ. ನಾನು ಇದು ಡ್ರೆಸ್ ಹಾಕಿದ್ದೇನೆ, ಶಾಲೆಗೆ ಹೋಗ್ಲಿಕ್ಕಿತ್ತಲ್ಲ, ಖಾಲಿ ಡ್ರೆಸ್ ಹಾಕಿ ಬಂದರೆ ನೆನೆಸುವರು ಈ ಪೊಂಜೋ ಓಡೆ ಹಾಲಿಡೇಗೆ ಬೈದಿನ ಅಂತೇಳಿ. ಅದಕ್ಕೆ ಸ್ವಲ್ಪ ಡೀಸೆಂಟಾಗಿ, ಅಪ್ಪೆ ಅಲ್ಲ ನಾನು, ಡೀಸೆಂಟಾಗಿ ಓದೋದು. ಅಲ್ಲಿಂದಲೇ ಚರ್ಚಿಗೆ ಹೋಗುದು. ಇವತ್ತು ಚರ್ಚದು ಆ್ಯನಿವರ್ಸರಿ ಅಂತೆ, ಸೊ ಗಮ್ಮತ್ತುಂಟು. ಬಟ್ ಹೊರಡ್ಲಿಕ್ಕೆಲ್ಲ ಹೆಚ್ಚು ಜಿಗ್ಗ ಹೊರಡ್ಲಿಕ್ಕೆ ಆಗುದಿಲ್ಲ, ಯಾಕಂದರೆ ಶಾಲೆಗೆ ಹೋಗ್ಲಿಕ್ಕಿತ್ತಲ್ಲ. ಸೊ ಸಿಂಪಲ್ ಆಗಿ ಬಂದದ್ದು. ಅಲ್ಲ, ಗಾಡಿ ನಿಲ್ಲಿಸಿ ಎಲ್ಲಿ ಮಾರೆ ಊರು ಬಿಟ್ಟು ಹೋಗಿದಾರ. ಒಂದೊಂದು ಗಾಡಿ ಅಲ್ಲಾಡ್ತಿಲ್ಲ ಈ ಪಾರ್ಕಿಂಗ್ ಏರಿಯಾದಿಂದ.
ಚರ್ಚಲ್ಲಿ ಆಯಿತು, ಗಮ್ಮತ್ ರೀತಿಯಲ್ಲಿ ಆಯಿತು. ಸ್ಟಿಲ್ ಫೋಟೋ ಕಾಂಪಿಟೇಷನ್ದು ಪ್ರೈಸಸ್ ಅನೌನ್ಸ್ ಮಾಡಿದರು. ಸೊ ಕ್ಯಾರಾಗೆ ಸಿಗಲಿಲ್ಲ ಪ್ರೈಸ್. ಇಟ್ಸ್ ಓಕೆ. ಮಕ್ಕಳಿಗೆ ಸೋಲು ಸಹ ಗೊತ್ತಿರಬೇಕು, ಗೆಲುವು ಸಹ ಗೊತ್ತಿರಬೇಕಲ್ಲ. ಖಾಲಿ ಗೆಲುವು ಕಲಿಸಿದರೆ ಮತ್ತು ಲೈಫಲ್ಲಿ ಯಾವಾಗ ನಾವೊಮ್ಮೆ ಸೋಲುವಾಗ ಮಕ್ಕಳಿಗೆ ಅದು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಮಕ್ಕಳಿಗೆ ಎರಡು ಸಹ ಗೊತ್ತಿರಬೇಕು. ಮತ್ತು ಅಟ್ ದ ಎಂಡ್ ಜಡ್ಜದು ಡಿಸಿಷನ್ ಅಲ್ಲ, ಅವರು ಯಾವ ಬೇಸಿಸಲ್ಲಿ ಜಡ್ಜ್ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಎಫರ್ಟ್ಸ್ ಹಾಕಿದ್ದೇವೆ. ಸೊ ನಮ್ಮ ಎಫರ್ಟ್ಸಲ್ಲಿ ಡೌಟ್ ಇಲ್ಲ. ಪ್ಲಸ್ ನಮಗೆ ನನ್ನ ಮಗಳು ವಿನ್ನರೇ. ನನಗೆ ಒಂದು ಬೇಜಾರಾದದಂದರೆ ಎಲ್ಲ ಮಕ್ಕಳು ಹೋಗುವಾಗ ಅದ್ರ ಪ್ರೈಸ್ ತಗೊಳ್ಳುವಾಗ ಕ್ಯಾರ ಕೇಳಿದ್ದು ನನ್ನ ಟರ್ನ್ ಯಾವಾಗ ಅಂತೇಳಿ. ಅದು ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಪಾಪ ಚಿಕ್ಕ ಮಗು ಅಲ್ಲ, ಪಾರ್ಟಿಸಿಪೇಟ್ ಮಾಡಿದಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಷ್ಟೇ. ಲೈಫಲ್ಲಿ ಇಂಥ 100 ಕಾಂಪಿಟೇಷನ್ ಬರ್ತದೆ ಹೋಗ್ತದಲ್ಲ. ನಮ್ಮ ಪೇರೆಂಟ್ಸದು ಪ್ರೆಷರ್ ನಾವು ಮಕ್ಕಳ ಮೇಲೆ ತಗೊಳ್ಬಾರ್ದು. ಹೆಚ್ಚು ನಾನು ಪ್ರೆಷರ್ ಹಾಕಲಿಕ್ಕೆ ಸಹ ಹೋಗಲಿಲ್ಲ ಕ್ಯಾರಾಗೆ. ಒಂದು ಸಿಂಪಲ್ ಆದ ಬೈಬಲ್ ಕ್ಯಾರೆಕ್ಟರಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ಲು, ಅಷ್ಟು ಮಾಡಿದ್ಲಲ್ಲ ಸಾಕು. ದಿನಕ್ಕಾಗೂ ಕ್ಯಾರನ್ನು ಚರ್ಚ್ ಹತ್ರವೇ ನಿಲ್ಲಿಸಿದ್ದಾನೆ. ಬಿರಿಯಾನಿ ಕೊಡ್ತಿದ್ರು, ನಾವು ತಗೊಳ್ಳಿಲ್ಲ, ಸೀದಾ ಬಂದೆವು. ಪಾಪ ಮಗು ಹಾಗೆ ಕೇಳಿದಾಗ ನನಗೆ ತುಂಬ ಬೇಜಾರಾಯಿತು. ಎಂತ ಸಹ ತಗೊಳ್ಳಿಕ್ಕೆ ಸಹ ಮನಸ್ಸಾಗಲಿಲ್ಲ, ಸೀದಾ ಬಂದೆವು. ಈಗ ಅವರನ್ನು ಅಲ್ಲಿ ಚರ್ಚ್ ಹತ್ರ ನಿಲ್ಲಿಸಿದ್ದೇವೆ. ಈಗ ನಾನು ಗಾಡಿ ತಗೊಂಡು ಹೋಗಬೇಕು. ಚರ್ಚೆಲ್ಲ ಆಯಿತು, ಇನ್ನು ವಾಪಸ್ ಮನೆಗೆ. ಮನೆಗೆ ಹೋಗ. ಓಕೆ, ಅತ್ತೆ ನೋಡ್ಬೇಕಂತೆ. ಕಂಪ್ಲೀಟ್ ಪೆಟ್ಟಾಗ್ತುಂಟು, ಪೆಟ್ಟು ರೆಸ್ಲಿಂಗ್ ಚಾಂಪಿಯನ್ ಹಿಂದೆ. ಮಕ್ಕಳ ಡಿಫೀಟ್ಸ್ ನಾವು ಸೆಲೆಬ್ರೇಟ್ ಮಾಡಬೇಕಲ್ಲ, ಮಕ್ಕಳ ಡಿಫೀಟ್ಸ್ ಸೆಲೆಬ್ರೇಟ್ ಮಾಡಬೇಕಾಗ್ತದಲ್ಲ. ಸೆಲೆಬ್ರೇಟ್ ಮಾಡಬೇಕು, ಆಗ ನೆಕ್ಸ್ಟ್ ಟೈಮ್ ಅವ್ರಿಗೆ ಮೋಟಿವೇಶನ್ ಆಗ್ತದೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಅದಕ್ಕೆ ಅವಳಿಗೆ ಒಂದು ಕೇಕ್ ಎಲ್ಲರೂ ಡೋನಟ್ ಕೊಡುವ ಅಂತೇಳಿ ಬೇಕರಿಗೆ ಬಂದೆ. ಮಗ ಬಾ. ಯಾವುದು ಬೇಕು ಮಗ? ಚಾಕ್ಲೇಟ್, ವೈಟ್ ಚಾಕ್ಲೇಟ್ ವಿತ್ ಸ್ಪ್ರಿಂಕಲ್ಸ್. ಅದು ಭಯಂಕರ ಸೆಲೆಬ್ರೇಷನ್ ಮಾರೆ. ಜ್ಯೂಸ್ ಸಹ ಬೇಕಂತೆ ಸೆಲೆಬ್ರೇಷನ್ಗೆ. ಯಾವ ಜ್ಯೂಸ್? ಅದಾ ಮೇಲೆ ತಗೋಲ್ಲ ಆ್ಯಪಲ್. ಅಷ್ಟು ಸಹ ಬೇಡ ಮಗ ಸೆಲೆಬ್ರೇಷನ್. ಬಾ, ಸೆಲೆಬ್ರೇಷನ್ ಭಯಂಕರ. ಒಳ್ಳೆ ವಸೂಲಿ ಮಾಡಿದೆಯಲ್ಲ ಮಗ ಮಮ್ಮನು. ಬಾರೆ ಚೀಸ್. ಅಲ್ಲಿ ಒಳಗಿರುವುದು ಫೋಟೋಗ್ರಾಫರ್, ಹೊರಗೆ ಅಲ್ಲ. ಬಾ. ಆರ್ ಯು ಹ್ಯಾಪಿ ನೌ? ಹ್ಯಾಪಿ? ಓಕೆ. ಅದು ಒಂದು ಸರ್ಪ್ರೈಸ್ ಆಯ್ತು ಕಿಯಾರದು. ಇನ್ನು ನೋಡುವ ವಾಟ್ ನೆಕ್ಸ್ಟ್. ಐ ಡೋಂಟ್ ನೋ. ಗೊತ್ತಿಲ್ಲ ಮಗ, ಡ್ಯಾಡ್ ಆಫೀಸಲ್ಲಿ ಇದ್ದಾರಂತೆ, ಇನ್ನೂ ಸಹ ಬರ್ಲಿಲ್ಲ ಅಂತೆ. ಗಂಡ ಬೇಗ ಬಂದು ಲೈಟ್ಸ್ ಎಲ್ಲ ಆನ್ ಮಾಡಿ ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿ ಕಿಯಾರಾಗೆ ಕಂಗ್ರ್ಯಾಚುಲೇಷನ್ಸ್ ಹಾಡ್ತಾ ಇದ್ದಾರೆ. ಅವಳಿಗೆ ಬೇಜಾರು ಆಗಬಾರ್ದು ಅಂತೇಳಿ. ಮತ್ತೆ ನಾವು ಇಬ್ಬರು ಸಹ ಎಕ್ಸ್ಪ್ಲೇನ್ ಮಾಡಿದೆವು ಅವಳಿಗೆ ಕಾಂಪಿಟೇಷನ್ ಅಂದರೆ ಎಂತ, ಒಬ್ಬರು ವಿನ್ ಆಗ್ತಾರೆ, ಒಬ್ಬರು ಸೋಲ್ತಾರೆ ಅಂತೇಳಿ. ಮನೆಗೆ ಬಂದ ಕೂಡಲೇ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮಾಡಿ ಡೋನಟ್ ಎಲ್ಲ ತಿಂದು ಕಿಯಾರಿಗೆ ಎಕ್ಸ್ಪ್ಲೇನ್ ಮಾಡಿದೆವು. ಈಗ ಅವಳಿಗೆ ಕಾಂಪಿಟೇಷನ್ ಎಂತ ಅಂತ ಗೊತ್ತಿಲ್ಲ. ಈಗ ಅವಳ ಮಂಡೆಯಲ್ಲಿ ನನಗೆ ಪ್ರೈಸ್ ಕೊಡಲಿಲ್ಲ, ನನ್ನನ್ನು ಎದುರು ಕರೀಲಿಲ್ಲ, ನೋ ಬಡಿ ಲವ್ಸ್ ಮೀ ಅಂತೇಳಿ ಅವಳು ಹೇಳುದು. ಅವಳಿಗೆ ಗೊತ್ತಿಲ್ಲ ಕಾಂಪಿಟೇಷನ್ದು ಮೀನಿಂಗ್ ಗೊತ್ತಿಲ್ಲ. ಅವಳ ಮಂಡೆಯಲ್ಲಿ ನನ್ನನ್ನು ಎದುರು ಕರೀಲಿಲ್ಲ, ನನಗೆ ಅದು ಎಲ್ಲರಿಗೆ ಸಿಕ್ಕಿದ್ದು ನನಗೆ ಸಿಗಲಿಲ್ಲ ಅಂತೇಳಿ. ಅವಳಿಗೆ ಗೊತ್ತಿಲ್ಲ ಕಾಂಪಿಟೇಷನ್ ಅಂದರೆ ಒಬ್ಬರು ವಿನ್ ಆಗ್ತಾರೆ, ಒಬ್ಬರು ಸೋಲ್ತಾರೆ. ಅದಕ್ಕೆ ಹೇಳುದಲ್ಲ ಕಾಂಪಿಟೇಷನ್. ಎಲ್ಲರೂ ಸಹ ವಿನ್ ಆದರೆ ಅದು ಕಾಂಪಿಟೇಷನ್ ಅಂತ ಕರೆಯುವುದಿಲ್ಲ. ಅದಕ್ಕೆ ನಾವು ಆದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಅವಳಿಗೆ ಅರ್ಥ ಆಯ್ತಂತ ನೆನೆಸ್ತೇವೆ, ಬಟ್ ಅಷ್ಟು ಅರ್ಥ ಆಗಲಿಲ್ಲ ಅವಳಿಗೆ. ಸ್ಟಿಲ್ ಇಟ್ಸ್ ಓಕೆ. ಮಕ್ಕಳಿಗೆ ಎಲ್ಲ ಗೊತ್ತಿರಬೇಕು, ವಿನ್ ಆಗೋದು ಸಹ ಗೊತ್ತಿರಬೇಕು, ಸೋತು ಸಹ ಗೊತ್ತಿರಬೇಕು. ಆಗ ಅವ್ರಿಗೆ ಲೈಫಲ್ಲಿ ಯಾವತ್ತಾದ್ರೂ ಅವರು ಗೆಲ್ತಾರಲ್ಲ, ಆಗ ಅದರ ವ್ಯಾಲ್ಯೂ ಗೊತ್ತಿರ್ತದೆ. ಒಮ್ಮೆ ಸೋತ್ರು ಉಂಟಲ್ಲ, ಮತ್ತೆ ಎಂತ ಆಗ್ತದೆ, ನೆಕ್ಸ್ಟ್ ಟೈಮ್ ಡಬಲ್ ಎಫರ್ಟ್ಸ್ ಆಗ್ತೇವಲ್ಲ ಆ ಒಂದು ಪ್ರೈಸ್ ಸಿಕ್ಲಿಕ್ಕೋಸ್ಕರ. ಸೊ ಮಕ್ಕಳಿಗೆ ಎಲ್ಲದ್ರದ್ದು ಫ್ಲೇವರ್ ಗೊತ್ತಿರಬೇಕು. ಈಗ ಐಸ್ ಕ್ರೀಮ್ ಹೇಗೆ ಎಲ್ಲ ಫ್ಲೇವರ್ ತಿಂದು ಗೊತ್ತಿರ್ತದೆ, ಹಾಗೆ ಲೈಫಲ್ಲಿ ವಿನ್ ಆಗುವ ಫ್ಲೇವರ್ಸ ಗೊತ್ತಿರಬೇಕು, ಸೋಲುವ ಫ್ಲೇವರ್ಸ ಗೊತ್ತಿರಬೇಕು. ಆಗ ಮಕ್ಕಳಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗೊತ್ತಿರ್ತದೆ ಲೈಫಲ್ಲಿ. ಈಗದು ಜನರೇಷನ್ ಅಲ್ಲಿ ಎಂತ ಆಗಿದೆ, ಕಾಂಪಿಟೇಷನ್ಗಿಂತ ಜಾಸ್ತಿ ಪೇರೆಂಟ್ಸ್ನವರ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನನ್ನ ಮಗುಗೆ ಗೆಲ್ಬೇಕು ನಾವು ಕಂಪೇರ್ ಮಾಡ್ತೇವೆ. ಕಂಪೇರ್ ಮಾಡಿದ್ರೆ ಯಾವತ್ತೂ ಅದು ನಮ್ಮ ಮಕ್ಕಳಿಗೆ ಹಾಮ್ ಆಗೋದಲ್ಲದ್ರಿ, ಬೇರೆ ಎಂತ ಸಹ ನಾವು ಗೇನ್ ಮಾಡೋದಿಲ್ಲ. ಅದರಿಂದಾಗಿ ಪ್ರೆಷರೈಸ್ ಮಾಡೋದು ಸಹ ತಪ್ಪೆ. ಕಂಪೇರ್ ಸಹ ಮಾಡಬಾರ್ದು ಬೇರೆ ಮಕ್ಕಳಿಗೆ ಅಲ್ಲ.
ಅವರವರ ಸೌಲಭ್ಯ ಅವರವರ ಎಫರ್ಟ್ಸ್ ಹಾಕಿ ಅವ್ರು ವಿನ್ ಆಗಿದ್ದಾರೆ, ಅದು ಗ್ರೇಟ್. ಅವರ ಲಿಮಿಟ್ಸ್ ಅನ್ನು ಕ್ರಾಸ್ ಮಾಡಿ ಅವ್ರು ವಿನ್ ಆಗಿದ್ದಾರೆ, ಅದು ಗ್ರೇಟ್. ನಮ್ಮಿಂದ ಎಷ್ಟಾಗ್ತದೆ ನಾವು ಅದನ್ನು ಎಫರ್ಟ್ಸ್ ಹಾಕಿದ್ದೇವೆ, ಮತ್ತೆ ಫಲ ಕೊಡೋದು ದೇವರಲ್ಲ. ಸೊ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಟ್ರೈ ಮಾಡುವ. ನಾನು ಹೇಳಿದೆ ಅವಳಿಗೆ, ಈ ಸರ್ತಿ ನಾವು ವಿನ್ ಆಗಿಲ್ಲ, ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನಾವು ಇದರ ಡಬಲ್ ಎಫರ್ಟ್ಸ್ ಹಾಕುವ ಅಂತ ಹೇಳಿದೆ. ಸೊ ನೋಡುವ ಎಂತಾಗ್ತದೆ ನೆಕ್ಸ್ಟ್ ಇಯರ್, ಇನ್ನೂ ಸಹ ಟೈಮ್ ಉಂಟು, ನೆಕ್ಸ್ಟ್ ಇಯರ್ ಬರುವಾಗ ನೋಡುವ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 21 ಸೆಪ್ಟೆಂಬರ್ಗೆ ನಿಶಾಂತ್ ರವರ ಬರ್ಡೇ ಹಾಗೂ 20th ಸೆಪ್ಟೆಂಬರ್ಗೆ ಶ್ರುತಿ ಅವರ ಬರ್ಡೇ. ಹ್ಯಾಪಿ ಬರ್ಡೇ ಇಬ್ಬರಿಗೆ ಸಹ, ಇಬ್ಬರು ಸಹ ಹಸ್ಬೆಂಡ್ ಅಂಡ್ ವೈಫ್ ಆಯ್ತಾ. ಹ್ಯಾಪಿ ಬರ್ಡೇ ಇಬ್ಬರಿಗೆ ಸಹ. ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಇದೊಂದು ಚಿಕ್ಕದಾದ ಚೊಕ್ಕದಾದ ವ್ಲಾಗ್ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿ ತುಂಬಾ ಮನಸ್ಸಾಗಿ ಫೀಲ್ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್.